ನಮಸ್ಕಾರ. ನಾನು ಮಂಜುನಾಥ ಅಜ್ಜಂಪುರ, ಲೇಖಕ, ಸಂಪಾದಕ, ಅಂಕಣಕಾರ. ಇದು ನನ್ನ ವಿಡಿಯೋ ಕಾಲಂ. ವಿಶ್ವವಾಣಿ ಟಿ ವಿ ಸ್ಪೆಷಲ್ ವಾಹಿನಿಯ ನನ್ನ ಎಲ್ಲ ಕನ್ನಡ ಬಂಧುಗಳಿಗೆ ಪ್ರಣಾಮಗಳು. ಈ ಒಂದು ಅಂಕಣದಲ್ಲಿ ಭಾರತೀಯ ಇತಿಹಾಸದ ಬಗ್ಗೆ, ನಮ್ಮ ಅಸ್ಮಿತೆಯ ಬಗ್ಗೆ, ಸಾಂಸ್ಕೃತಿಕ ಸಂಗತಿಗಳ ಬಗ್ಗೆ ನಿಮ್ಮ ಹತ್ರ ನಾನು ಹಂಚಿಕೊಳ್ತೀನಿ. ಇವತ್ತು ಶೇಖ್ ಮುಜಿಬುರ್ ರೆಹಮಾನ್ ಬಗ್ಗೆ ಕೆಲವು ಮಾತುಗಳನ್ನು ನಿಮ್ಮ ಹತ್ರ ಹಂಚ್ಕೊಳ್ತೀನಿ. ಇಲ್ಲಿ ನಾನು ಹೇಳುವಂಥದ್ದು ಪ್ರತಿ ಸಾಲು ಕೂಡ ಸತ್ಯ, ಎಲ್ಲದೂ ಕೂಡ ದಾಖಲೆಗಳ ಆಧಾರದಲ್ಲಿ ಇರೋವಂಥದ್ದೇನೆ. ಏನಾಗುತ್ತೆ ಅಂತ ಹೇಳಿದ್ರೆ, ಯಾವಾಗ ನಿಜವಾದ ಇತಿಹಾಸ ನಮ್ಮ ಪಠ್ಯಪುಸ್ತಕಗಳಲ್ಲಿ ಬರಲ್ವೋ, ವಿಕೃತವಾದ ಒಂದು ಸುಳ್ಳಿನ ಇತಿಹಾಸ ಬರುತ್ತೋ, ಆಗ ನಾವು ಯಾರನ್ನು ಗೌರವಿಸಬಾರ್ದೋ ಅವರವನ್ನು ಗೌರವಿಸುವಂಥ ವಿಚಿತ್ರವಾದ ಪರಿಸ್ಥಿತಿ ಬರುತ್ತೆ. ಯಾರು ಹತ್ಯಾಕಾಂಡವನ್ನು ಮಾಡಿದ್ರೋ ಅವ್ರನ್ನೇ ನಾವು ದೊಡ್ಡವರು, ಮಹಾತ್ಮರು ಅಂತ ತಿಳ್ಕೊಳ್ಳೋ ಒಂದು ವಿಚಿತ್ರವಾದ ಒಂದು ಸಂದರ್ಭ ಬರುತ್ತೆ. ಅದರ ಪರಿಹಾರ ಏನು ಅಂತ ಹೇಳಿದರೆ, ನಿಜವಾದ ಇತಿಹಾಸ ಏನಿದೆ ಸಾಕ್ಷ್ಯಾಧಾರಗಳ ಆಧಾರದಲ್ಲಿ ಅದು ನಮ್ಮ ಪಠ್ಯಕ್ರಮದಲ್ಲಿ ಇರಬೇಕು ಹಾಗೆ ಅಂತ. ನಮ್ಮ ಸ್ವಾತಂತ್ರ್ಯದ ಇತಿಹಾಸ ರಕ್ತರಂಜಿತವಾದ್ದು, ಲಕ್ಷಾಂತರ ಜನರ ಬಲಿಯಾಯಿತು. ಅದರಲ್ಲಿ ಒಂದು ಅಂತ ಹೇಳಿದ್ರೆ ದೇಶ ವಿಭಜನೆಯ ಒಂದು ಬಹಳ ದುರಂತ, ಒಂದು ಭಯಾನಕವಾದ ಒಂದು ದುರಂತ. 1946ರಲ್ಲಿ ಈ ರೀತಿ ಒಂದು ಪಾಕಿಸ್ತಾನಕ್ಕೆ ಏನು ಬೇಡಿಕೆ ಇಟ್ಟಿದ್ದು ಮುಸ್ಲಿಂ ಲೀಗ್, ಜಿನ್ನಾ ಮತ್ತಿತರರು, ಅದಕ್ಕೆ ಒಪ್ಪುವಂಥ ಒಂದು ಒತ್ತಡ ಇತ್ತು. ಅನೇಕ ಜನ ಸ್ವಾತಂತ್ರ್ಯ ಹೋರಾಟಗಾರರಾಗಲಿ, ಜನ ಆಗಲಿ, ದೇಶ ವಿಭಜನೆ ಆಗಬಾರ್ದು ಹಾಗೆ ಅಂತ ಹೇಳಿದ್ರು ಕೂಡ ಮತದ ಹೆಸರಿನಲ್ಲಿ, ಇಸ್ಲಾಂ ಹೆಸರಿನಲ್ಲಿ ಒಂದು ಭೂಭಾಗ ಬೇಕೇ ಬೇಕು, ದೇಶ ವಿಭಜನೆ ಆಗಲೇಬೇಕು ಹಾಗೆ ಅಂತ. ಇದು ಯಾರದ್ದು? ಮುಸ್ಲಿಂ ಲೀಗ್ ಮತ್ತು ಮೊಹಮ್ಮದ್ ಅಲಿ ಜಿನ್ನಾ ಮತ್ತು ಸಂಗಡಿಗರದ್ದು. ಜಿನ್ನಾಗೆ ಪೂರ್ವ ಪಾಕಿಸ್ತಾನವೂ ಬೇಕಾಗಿತ್ತು, ಪಶ್ಚಿಮ ಪಾಕಿಸ್ತಾನವೂ ಬೇಕಾಗಿತ್ತು. ವಿಶೇಷವಾಗಿ ಕಲ್ಕತ್ತಾ ಆಗ ಮಹಾನಗರ, ಬ್ರಿಟಿಷರ ಕಾಲದಲ್ಲಿ ಅದರ ರಾಜಧಾನಿ ಕೂಡ ಆಗಿತ್ತು. ಅದು ಸಾಂಸ್ಕೃತಿಕ ಕೇಂದ್ರ, ವ್ಯಾಪಾರ ಕೇಂದ್ರ, ಸೇನಾ ಕೇಂದ್ರ ಎಲ್ಲವೂ ಆಗಿತ್ತು. ಅಂತಹ ಒಂದು ಉದ್ಯಮಶೀಲ ಕೇಂದ್ರವನ್ನು ಕಿತ್ಕೋಬೇಕು ಹಾಗೆ ಅನ್ನೋಂಥದ್ದು ಜಿನ್ನಾ ಕುತಂತ್ರ. ಅದು 1946ರಲ್ಲಿ ಏನಾಯಿತು, ಆಗಸ್ಟ್ 16, 17, 18 ಜಿನ್ನಾ ಕೊಟ್ಟ ಒಂದು ಕರೆ ಏನಿದೆ ಅದೇನಂತ ಹೇಳಿದರೆ ಅದು ಸ್ಟ್ರೀಟ್ ಫೈಟ್ ಅಂತ. ರಸ್ತೆಯಲ್ಲಿ ಜನ ಹೊಡೆದಾಡುವಂಥದ್ದು, ಹಿಂಸೆ ಮಾಡುವಂಥದ್ದು. ಇದು ಭಾಳ ಭಯಾನಕವಾದ ಒಂದು ದುರಂತ ಇದು. ಆಗ ಬಂಗಾಳ ವಿಭಜನೆ ಏನೂ ಆಗಿರಲಿಲ್ಲ. ಪೂರ್ವ ಬಂಗಾಳ, ಪಶ್ಚಿಮ ಬಂಗಾಳ, ಅಸ್ಸಾಮಿನ ಈ ಥರದ ಅನೇಕ ಪ್ರಾಂತ್ಯಗಳು ಅದರಲ್ಲಿತ್ತು. ಅದರ ಒಬ್ಬ ಚೀಫ್ ಮಿನಿಸ್ಟರ್ ಅಂತ ಇಂಗ್ಲೀಷಲ್ಲಿ ಹೇಳಿದ್ರು ಕೂಡ ಅವನು ವಜೀರೆ ಆಲಮ್ ಅಂತ ಕರ್ಕೊಳ್ತಾ ಇದ್ದ. ವಜೀರೆ ಆಲಮ್ ಅಂತ ಹೇಳಿದ್ರೆ ಪ್ರಧಾನಮಂತ್ರಿ ಅನ್ನೋ ಥರ. ಇದೇ ರೀತಿ ನಾವು ಇದನ್ನು ಕೂಡ ನೆನಪು ಮಾಡ್ಕೋಬೋದು. ಕಾಶ್ಮೀರವನ್ನು ನಾಶ ಮಾಡಿದ ಕಾಶ್ಮೀರದ ಏನು ಶೇಖ್ ಅಬ್ದುಲ್ ರೆಹಮಾನ್ ಇದ್ದಾನೆ, ಅವನು ಕೂಡ ವಜೀರೆ ಆಲಮ್ ಅಂತ ಕರ್ಕೊಳ್ತಾ ಇದ್ದ. ಅವರೆಲ್ಲರೂ ಮಾಡಿದ್ದು ಕೂಡ ಸ್ಥಳೀಯರದ್ದು, ಭಾರತೀಯ ಹಿಂದೂಗಳದ್ದು ಹತ್ಯಾಕಾಂಡ. ಸುಹ್ರಾವರ್ದಿ ಕೂಡ ಬಹಳ ದೊಡ್ಡ ಒಂದು ಹತ್ಯಾಕಾಂಡವನ್ನು ಮಾಡಿದ. ಗಾಂಧೀಜಿಯವರ ಒಂದು ಕಥೆ ಇದೆ, ಜೀವನದ ಕಥೆ. ಪ್ಯಾರೆಲಾಲ್ ನಯ್ಯರ್ ಇದನ್ನು 2 ಸಂಪುಟಗಳಲ್ಲಿ ಬರೆದಿದ್ದಾರೆ, ಲಾಸ್ಟ್ ಫೇಸ್ ಅಂತ. ಅವರು ಗಾಂಧೀಜಿಯವರ ಕಾರ್ಯದರ್ಶಿ ಕೂಡ ಆಗಿದ್ದರು. ಅವರು ಈ ಹತ್ಯಾಕಾಂಡದ ಅನೇಕ ವಿವರಗಳು ಅವರು ಕೂಡ ಕೊಟ್ಟಿದ್ದಾರೆ, ಬೇರೆ ಬೇರೆ ಗ್ರಂಥಗಳಲ್ಲಿ ಕೂಡ ಇದೆ. ಆ ಆಗಸ್ಟ್ 16, 17, 18ರಲ್ಲಿ ಜಿನ್ನಾ, ಸುಹ್ರವರ್ದಿ ಅವರ ಒಂದು ನಾಯಕತ್ವದಲ್ಲಿ ಇಡೀ ಕಲ್ಕತ್ತಾ ಹೊತ್ತಿ ಉರಿಯಿತು. 16,000 ಜನ ಹಿಂದೂಗಳ ಒಂದು ಹತ್ಯೆ ಆಯಿತು. ರಸ್ತೆಯಲ್ಲಿ ಹತ್ಯೆ ಆಯಿತು. ಮತ್ತು ಎಲ್ಲದಕ್ಕೂ ಕೂಡ ಬೆಂಕಿ ಹಾಕಿದ್ರು. ಹಿಂದೂಗಳ ಏನೊಂದು ಆಸ್ತಿಪಾಸ್ತಿ ಇತ್ತು ಬೆಂಕಿ ಹಾಕಿದ್ರು. ಹೆಣ್ಣುಮಕ್ಕಳ ಅತ್ಯಾಚಾರ ಆಯಿತು. ಬಲವಂತದ ಮತಾಂತರ ಆಯಿತು. ಪ್ಯಾರೆಲಾಲ್ ಅದನ್ನು ದಾಖಲಿಸಿದರೆ ರಸ್ತೆಗಳಲ್ಲಿ ಹೆಣಗಳು ಮತ್ತು ಚರಂಡಿಗಳಲ್ಲೆಲ್ಲ ಹೆಣಗಳು ತುಂಬಿ ಹೋಗಿದ್ವು. ಅಲ್ಲೇನೊಂದು ಹೂಗ್ಲಿ ನದಿ ಇದೆ, ಆ ನದಿನಲ್ಲಿ ಹೆಣಗಳು ತೇಲಿ ಹೋಗ್ತಾಯಿದ್ವು. ಇಷ್ಟು ಕೂಡ ಭಯಾನಕವಾದ ಒಂದು ಆಗ್ತಾಯಿತ್ತು. ಇದರ ರೂವಾರಿಗಳ್ಯಾರು? ಜಿನ್ನಾ ಮತ್ತು ಸುಹ್ರಾವರ್ದಿ. ಈ ಸುಹ್ರಾವರ್ದಿ ಏನಿದ್ದ, ವಜೀರೆ ಆಲಮ್ ಅಂತ ಕರ್ಕೊಳ್ತಾ ಇದ್ದ, ಚೀಫ್ ಮಿನಿಸ್ಟರ್ ಆಫ್ ಬಂಗಾಲ್ ಆಗಿದ್ದ.
ಅವನು ಎಲ್ಲ ಪೊಲೀಸ್ ಠಾಣೆಗಳಲ್ಲಿ, ಅಂದರೆ ಕೋಲ್ಕತ್ತಾ ನಗರದ ಪೊಲೀಸ್ ಠಾಣೆಗಳಲ್ಲಿ ಅವನು ಮುಸ್ಲಿಂ ಇನ್ಸ್ಪೆಕ್ಟರ್ಗಳನ್ನು ಅಲ್ಲಿ ನಿಯೋಜನೆ ಮಾಡಿದ. ಈ ಹತ್ಯಾಕಾಂಡಕ್ಕೆ ಸರ್ಕಾರದಿಂದಲೇ ತನ್ನ ಕಡೆಯಿಂದಲೇ ಯಾರು ಹಂತಕರಿರ್ತಾರೆ ಅವರಿಗೆ ಆಯುಧಗಳನ್ನು, ಪೆಟ್ರೋಲನ್ನು ಕೂಡ ಒದಗಿಸ್ದ. ಇಲ್ಲಿ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ಸುಹ್ರಾವರ್ದಿಗೆ ಸಹಾಯಕನಾಗಿದ್ದವನು, ಸೇನಾನಿಯಾಗಿದ್ದವನು ಯಾರು? ಇದೇ ಶೇಖ್ ಮುಜೀಬುರ್ ರೆಹಮಾನ್. ಈ ದಾಖಲೆಗಳನ್ನು ನೋಡಿದಾಗ ಆಘಾತನೇ ಆಗುತ್ತೆ. ಇದೇ ಶೇಖ್ ಮುಜೀಬುರ್ ರೆಹಮಾನು ಪೂರ್ವ ಪಾಕಿಸ್ತಾನದ ನಿರ್ಮಾಣದ ನಂತರ ಅಲ್ಲಿನ ಸರ್ಕಾರದಲ್ಲಿ, ಅಲ್ಲಿನ ರಾಜಕೀಯದಲ್ಲಿ ಬಹಳ ದೊಡ್ಡ ಪ್ರಧಾನವಾದ ಪಾತ್ರವನ್ನು ವಹಿಸಿದ. ಅವನದೊಂದು ಅವಾಮಿ ಲೀಗ್ ಅನ್ನೋ ಒಂದು ಪಕ್ಷವನ್ನು ಕೂಡ ಪ್ರಾರಂಭ ಮಾಡಿದ. ಭಾರತೀಯ ಹಿಂದೂಗಳ ಹತ್ಯಾಕಾಂಡ 1946 ಇರಲಿ, 47 ಇರಲಿ, ದೇಶ ವಿಭಜನೆ ಮತ್ತು ಸ್ವಾತಂತ್ರ್ಯದ ನಂತರ ಕೂಡ ಮುಂದುವರಿಯಿತು. ಲಕ್ಷ ಸಂಖ್ಯೆಯಲ್ಲಿ ಹತ್ಯೆ ಆಯಿತು. ಈ ಒಂದೊಂದು ವಿವರಗಳನ್ನು ಕೂಡ ಬಹಳ ನೋವಾಗುತ್ತೆ. ಅಮೆರಿಕಾದ ಒಬ್ಬ ಪತ್ರಕರ್ತ, ಒಬ್ಬ ಅಧಿಕಾರಿ ಕೆನಡಿ ಅಂತ, ಅವನು ಕೆಲವು ದಾಖಲೆಗಳನ್ನೆಲ್ಲ ಕೊಟ್ಟಿದ್ದಾನೆ. ಅದರಲ್ಲಿ ಏನಂತ ಹೇಳಿದ್ರೆ, 1971ರಲ್ಲಿ ಏನೊಂದು ಬಾಂಗ್ಲಾ ವಿಮೋಚನೆ ಆಯಿತು, ಭಾರತದ ರಕ್ತ, ಬೆವರು ಮತ್ತು ಹಣದ ಒಂದು ಬಹಳ ದೊಡ್ಡ ವಿನಿಯೋಗ ಆಯಿತು. ಆ ಒಂದು 1971ರ ಅವಧಿನಲ್ಲಿ 25 ಲಕ್ಷ ಜನ ಹಿಂದೂಗಳ ಹತ್ಯೆ ಆಯಿತು. ಇದೆಲ್ಲದೂ ಕೂಡ ದಾಖಲೆಗಳಲ್ಲಿರುವಂಥ ಭಯಾನಕವಾದ ವಿವರಗಳು. ಅಷ್ಟೇ ಅಲ್ಲ, ಯಾವ ರೀತಿ ಪಾಕಿಸ್ತಾನದಲ್ಲಿದ್ದ ಸೈನಿಕರು, ಮುಸ್ಲಿಮರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಭಯಾನಕವಾದ ಹತ್ಯಾಕಾಂಡವನ್ನು ಮಾಡಿದರು. 69-70ರಿಂದಲೇ ಪ್ರಾರಂಭ ಆಯಿತು. 71ರಲ್ಲಿ ಅದು ಅತಿರೇಕಕ್ಕೆ ಹೋಯಿತು. ಹಾಗಾಗಿ ಅಲ್ಲಿದ್ದ ಜನ ಏನಿದ್ರು ಅವರು ಅನಿವಾರ್ಯವಾಗಿ ಭಾರತಕ್ಕೆ ಬರಬೇಕಾಯಿತು. ಹಿಂದೂಗಳು ಹೋಗಬೇಕಾದ ಎಲ್ಲಿಗೆ? ಭಾರತಕ್ಕೆ ಬರಬೇಕಾಯಿತು. ಆಗ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಆಗಿದ್ದರು. ಅವರು ಬಹಳ ದೊಡ್ಡ ಒಂದು ನಿರ್ಧಾರವನ್ನು ತಗೊಂಡು ಈ ಅತಿಕ್ರಮಣವನ್ನು, ಈ ಅನ್ಯಾಯವನ್ನು ತಡೆಗಟ್ಟೋದಕ್ಕೆ ಯುದ್ಧವನ್ನೇ ಅವರು ಘೋಷಣೆ ಮಾಡಿದರು. ಆ ಯುದ್ಧದಲ್ಲಿ ಪಾಕಿಸ್ತಾನದ ಒಂದು ಸೊಂಟ ಮುರಿತು. ಅದರಲ್ಲಿ ಪಶ್ಚಿಮ ಪಾಕಿಸ್ತಾನದ ಇದಾಯಿತು. ಅನಂತರ ಅಧಿಕಾರಕ್ಕೆ ಬಂದವರು ಇದೇ ಶೇಖ್ ಮುಜೀಬುರ್ ರೆಹಮಾನ್. ಆಗ ಹೆಚ್ಚು ಕಡಿಮೆ 71ರಲ್ಲಿ 1 ಕೋಟಿ ಜನಕ್ಕಿಂತ ಹೆಚ್ಚಿಗೆ ಏನೊಂದು ಪೂರ್ವ ಪಾಕಿಸ್ತಾನದಲ್ಲಿ, ಅನಂತರದ ಬಾಂಗ್ಲಾದೇಶ ಆಯಿತು, ಅಲ್ಲಿಂದ ಬಂದ ನಿರಾಶ್ರಿತರು ಭಾರತದಲ್ಲಿ ಅನೇಕ ಕಾಲ ಅವರು ಆಶ್ರಯ ಪಡ್ಕೋಬೇಕಾಯಿತು. ಇದು ಭಾಳ ಭಯಾನಕವಾದ ಘಟ್ಟ. ಇದು ಏನಂತ ಹೇಳಿದರೆ, ಈ ಥರದ ಅನೇಕ ಸಂಗತಿಗಳು ನಮ್ಮ ಒಂದು ಪಠ್ಯಗಳಲ್ಲಿ ಇರೋದೇ ಇಲ್ಲ. ಇದು 71ರಲ್ಲಿ ಏನು ಅಂತ ಹೇಳಿದ್ರೆ, ಏನು ಬಾಂಗ್ಲಾದೇಶ ಒಂದು ಸ್ಥಾಪನೆ ಆಯಿತು, ಪ್ರಾರಂಭ ಆಯಿತು, ಹೊಸ ದೇಶ ಅಂತ ಆದರೂ ಕೂಡ ಅದು ಸೆಕ್ಯುಲರ್ ಕಂಟ್ರಿ ಭಾರತ ಥರ ಆಗಲಿಲ್ಲ. ಅದು ಇಸ್ಲಾಮಿಕ್ ಕಂಟ್ರಿನೇ ಆಯಿತು. ಇದನ್ನು ನಾವು ಗಮನಿಸಬೇಕು. ಕೆಲವರೆಲ್ಲ ಅವಾಗ ಹೇಳ್ತಾ ಇದ್ದರು, ಮುಗ್ಧರು, ಇನ್ನೋಸೆಂಟ್ಸು, ಮತದ ಮೇಲೆ, ರಿಲಿಜನ್ ಮೇಲೆ ಭಾಷೆ ಪ್ರಭುತ್ವ ಸಾಧಿಸ್ತು. ಅಂದರೆ ಬಂಗಾಳಿ ಭಾಷೆ. ಅಲ್ಲಿ ಪಶ್ಚಿಮ ಪಾಕಿಸ್ತಾನದಲ್ಲಿ ಆಳ್ತಾ ಇದ್ದವ್ರದ್ದು ಪ್ರಮುಖವಾಗಿ ಉರ್ದು ಇತ್ತು, ಪಂಜಾಬಿ ಇತ್ತು, ಆಳ್ತದ್ದು. ಅದೆಲ್ಲದೂ ಕೂಡ ಸರಿಯಾದ ಒಂದು ಗ್ರಹಿಕೆ ಅಲ್ಲ. ಪಾಕಿಸ್ತಾನದಲ್ಲಿ ಯಾವ ರೀತಿ, ಪಶ್ಚಿಮ ಪಾಕಿಸ್ತಾನದಲ್ಲಿ ಯಾವ ರೀತಿ ಹಿಂದೂಗಳ ಹತ್ಯಾಕಾಂಡ ಆಯಿತು, ನಿರ್ಮೂಲ ಆಯಿತು, ಅಲ್ಲಿ ಮತಾಂತರ ಆಯಿತು, ಅತ್ಯಾಚಾರಗಳಾಯಿತು, ಅದೇ ರೀತಿ ಪೂರ್ವ ಪಾಕಿಸ್ತಾನ ಅಥವಾ ಇವತ್ತಿನ ಬಾಂಗ್ಲಾದೇಶದಲ್ಲೂ ಆಯಿತು. ಈಗಲೂ ಕೂಡ ಕಳೆದ 2 ವರ್ಷಗಳಿಂದ ಆಗ್ತಾ ಇದೆ. ಅವರೇ ಬಾಂಗ್ಲಾದೇಶದಲ್ಲಿ ಯಾರು ಅತ್ಯಾಚಾರ ಮಾಡ್ತಾ ಇದ್ದಾರೋ ಅವರೇ ಎಲ್ಲ ಈ ವಿಡಿಯೋಗಳನ್ನು ಅವರು ಅಪ್ಲೋಡ್ ಮಾಡ್ತಾ ಇದ್ದಾರೆ. ಇಷ್ಟು ಭಯಾನಕವಾದ್ದು. ಇವರು ಯಾರೂ ಕೂಡ, ಮುಜೀಬುರಾಗಲಿ ಅವನ ಮಗಳಾಗಲಿ, ಈ ಯಾವ ಹತ್ಯಾಕಾಂಡವನ್ನು ಕೂಡ ತಪ್ಪಿಸೋದಕ್ಕೆ ಆಗಲಿಲ್ಲ. ಆಮೇಲೆ ಮುಜೀಬುರ್ ರೆಹಮಾನ್ ಹತ್ಯೆ ಆಯಿತು, ಪ್ರಶ್ನೆ ಬೇರೆ. ಇಲ್ಲಿ ಏನಂತ ಹೇಳಿದ್ರೆ, ನಾವೇನಂತ ಓದ್ತೀವಿ ಪಠ್ಯಪುಸ್ತಕಗಳಲ್ಲಿ, ದಾಖಲೆಗಳಲ್ಲಿ, ಫೌಂಡರ್ ಪ್ರೆಸಿಡೆಂಟ್ ಆಫ್ ಬಾಂಗ್ಲಾದೇಶ್, ಫಾದರ್ ಆಫ್ ನೇಷನ್, ಈ ರೀತಿ ಹೊಗಳು ಹಾಡ್ತಾರೆ. ಆದರೆ ನಿಜವಾಗಲೂ ಕೂಡ ಇರಲಿ, ಫಾದರ್ ಆಫ್ ನೇಷನ್ ಅಂತ ಹೇಳಿ, ಫೌಂಡಿಂಗ್ ಪ್ರೆಸಿಡೆಂಟ್ ಆಫ್ ಬಾಂಗ್ಲಾದೇಶ್ ಅಂತ ಆಗಲಿ, ಏನಾದರೂ ಕೂಡ ಅಲ್ಲಿನ ಯಾರು ಮೂಲ ನಿವಾಸಿಗಳಿದ್ದರು, ಸ್ಥಳೀಯರಿದ್ದರು, ಆ ಹಿಂದೂಗಳ ಹತ್ಯೆಯನ್ನು ತಡೆಯೋದಕ್ಕಾಯ್ತಾ? ಇಲ್ಲ. ಢಾಕಾ ವಿಶ್ವವಿದ್ಯಾನಿಲಯ ನೋಡಿ,
ಢಾಕಾ ಬಾಂಗ್ಲಾದೇಶದ ರಾಜಧಾನಿ. ಆಗಿನ ಬಂಗಾಳದ ಬಹಳ ದೊಡ್ಡ ಒಂದು ನಗರ, ಕಲ್ಕತ್ತಾ ಥರ. ಅದ್ಭುತವಾದ ವಿಶ್ವವಿದ್ಯಾಲಯ ಇತ್ತು, ಅದ್ಭುತವಾದ ವಿದ್ವಾಂಸರಿದ್ದರು, ಬಹಳ ದೊಡ್ಡ ದೊಡ್ಡ ವಿದ್ವಾಂಸರಿದ್ದರು, ಕಲಾವಿದರಿದ್ದರು. ಕಳೆದ 70-80 ವರ್ಷಗಳಲ್ಲಿ ಏನೊಂದು ಬಂಗಾಳಿ ಸಂಸ್ಕೃತಿ ಏನಿದೆ, ಬಂಗಾಳಿ ಸಾಹಿತ್ಯ ಏನಿದೆ, ಚಲನಚಿತ್ರಗಳಾಗ್ಬೋದು, ಕಲೆ ಆಗ್ಬೋದು, ಸಂಗೀತ ಆಗ್ಬೋದು, ಎಲ್ಲೋಯ್ತವೆಲ್ಲ. ಎಲ್ಲರನ್ನೂ ಕೂಡ ಹತ್ಯೆ ಮಾಡಿದ್ದು ಇದೇ ಪೂರ್ವ ಬಂಗಾಳದ ಬಾಂಗ್ಲಾದೇಶದ ಇಸ್ಲಾಮಿನ ಯೋಧರು. ಅವರು ಆ ಜಿಹಾದನ್ನು ಮುಗಿಸ್ಲೇ ಇಲ್ಲ. ಹಾಗಾಗಿ ನಾವು ಭಾರತೀಯರು ಇವೆಲ್ಲದನ್ನು ಕೂಡ ಸರಿಯಾಗಿ ಗ್ರಹಿಸಬೇಕು. ಅವರು ರಾಷ್ಟ್ರಪಿತ, ಫಾದರ್ ಆಫ್ ಬಾಂಗ್ಲಾದೇಶ್ ಅಂತ ಏನೇ ಹೇಳಿದ್ರು ಕೂಡ ಅವರು ಮೂಲ ನಿವಾಸಿಗಳ, ಅಲ್ಲಿದ್ದ ಸ್ಥಳೀಯರ ಒಂದು ಹತ್ಯಾಕಾಂಡವನ್ನು ತಪ್ಪಿಸಲಿಲ್ಲ. ಭಾರತ ಸರ್ಕಾರ ಯಾರೇ ಅಧಿಕಾರದಲ್ಲಿರಲಿ ಅತಿ ಹೆಚ್ಚಿನ ನೆರವನ್ನು ಕೊಡ್ತು. ಈಗೊಂದು 50-60 ವರ್ಷಗಳ ಹಿಂದೆ ನಮಗೆಲ್ಲ ಗೊತ್ತೇ ಇದೆ, ಫರಕ್ಕಾ ಅಣೆಕಟ್ಟು ಹಾಗೆ ಅಂತ ಅನೇಕ ಭೂಭಾಗಗಳನ್ನು ಕೊಟ್ಟರು, ಭಾರತದಿಂದ ಹೆಚ್ಚಿನ ನೀರಿನ ಪಾಲನ್ನು ಕೊಟ್ಟರು, ಮತ್ತು ಅನೇಕ ಈ ಸರಬರಾಜು ಬಾಂಗ್ಲಾದೇಶಕ್ಕೆ, ಹಿಂದಿನ ಪೂರ್ವ ಪಾಕಿಸ್ತಾನಕ್ಕೆ ಏನೇನು ಬೇಕಾಗಿತ್ತೋ ಅದನ್ನೆಲ್ಲ ಕೊಡ್ತಾ ಇದ್ದಾರೆ. ಆದರೆ ಇದೆಲ್ಲದೂ ಕೂಡ ವಿಷದ ಹಾವುಗಳಿಗೆ ಹಾಲು ಕೊಟ್ಟಂತೆ. ಇದನ್ನು ನಾವು ನೆನಪಿಟ್ಕೋಬೇಕು. ಇವ್ರ ಹೆಸರಲ್ಲಿ ಬೋರ್ಡ್ಗಳಿರುತ್ತೆ, ವೃತ್ತಗಳಿರುತ್ತೆ, ರಸ್ತೆಗಳಿರುತ್ತೆ. ಆದರೆ ಅವರು ಮಾಡಿದ್ದೇನು ಅನ್ನೋ ಒಂದು ನಿಜವಾದ ಸಾಕ್ಷ್ಯಾಧಾರಗಳನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು, ಮತ್ತು ಅದೆಲ್ಲದನ್ನು ಕೂಡ ನಾವು ತಿಳ್ಕೋಬೇಕು. ಇದೆಲ್ಲದೂ ಕೂಡ ಮೂಲ ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ಹೇಳ್ತಾ ಇರೋವಂಥದ್ದು. ಇದೆಲ್ಲ ಭಯಾನಕವಾದ್ದಿದು. ಶೇಖ್ ಮುಜಿಬುರ್ ರೆಹಮಾನ್ ಭಾಳ ದೊಡ್ಡವರು ಅಂತ ತಿಳ್ಕೊಳ್ತೀವಿ, ಆದರೆ ಆ ಇತಿಹಾಸ ನೋಡಿದರೆ 46ರ ಹತ್ಯಾಕಾಂಡದ ಪ್ರಧಾನ ಸೇನಾನಿ ಈ ಶೇಖ್ ಮುಜಿಬುರ್. ಮತ್ತು ನಂತರದ ಅನೇಕ ವರ್ಷಗಳಲ್ಲಿ ಏನೇನಾಯಿತೋ ಅದು ಯಾವುದನ್ನು ಕೂಡ, ಅಂದರೆ ಹಿಂದೂಗಳ ಹತ್ಯಾಕಾಂಡವನ್ನು ತಪ್ಪಿಸಲಿಲ್ಲ. ಇದು ಬಹಳ ವಿಷಾದದ ಸಂಗತಿ. ನಮಸ್ಕಾರ ಬಂಧುಗಳೇ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.